ಇದು ಸಚಿವ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸಂಸದ ಡಿ.ಕೆ. ಸುರೇಶ್ ಮಾಡಿರ್ತಕ್ಕಂಥ ಆರೋಪ. ನಮ್ಮನ್ನು ಕೂಡ ಹೆದರಿಸುವಂತ ಪ್ರಯತ್ನ ಮಾಡ್ತಾರೆ. ಮತ್ತೊಂದು ಕಡೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ನಮ್ಮ ಪಕ್ಷದ ಶಾಸಕನ ಸಂಪರ್ಕ ಮಾಡಿದೆ. ಆ ಹೆಸರುಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಈಗ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ ಅಂತ ಮಾತಾಡಿದ್ರೆ, ಅಂದ್ರೆ ಬಿಜೆಪಿ ಎಲ್ಲ ಮಾರ್ಗದಲ್ಲೂ ಕೂಡ ಒಂದು ಪೊಲಿಟಿಕಲಿ ಮತ್ತೊಂದು ಕಡೆ ಸಂಸ್ಥೆಗಳ ಮೂಲಕ ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ತರ್ತಕ್ಕಂಥದ್ದು, ಮತ್ತೊಂದು ಕಡೆ ಬಿಜೆಪಿ ಸರ್ಕಾರ ರಚನೆಗೆ ಪ್ರಯತ್ನ ಮುಂದುವರಿಸಿದೆ ಅನ್ನುವಂಥ ವಿಚಾರವನ್ನು ಕೂಡ ಡಿ.ಕೆ. ಸುರೇಶ್ ಬಹಿರಂಗಪಡಿಸಿದ್ರು. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಏನು ನೀರಾವರಿ ಸಚಿವರಂತ ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗಿಂತ ನನ್ನ ತಮ್ಮನಿಗೆ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ಇದೆ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ನೋಡೋಣ, ಅವ್ರು ಏನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ, ನಾನು ಇರಲಿಲ್ಲ. ವಿಚಾರಿಸ್ತೀನಿ, ನನಗೂ ಗೊತ್ತಾಯ್ತು, ಯಾವುದೋ ಪೇಪರಲ್ಲಿ ನೋಡಿದೆ. ನೋಡೋಣ, ಅವ್ರು ಏನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ, ನಾನು ಇರಲಿಲ್ಲ. ವಿಚಾರಿಸ್ತೀನಿ, ನನಗೂ ಗೊತ್ತು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಐಟಿ ಬೆಳವಣಿಗೆ, ಮತ್ತೊಂದು ಕಡೆ ಯಡಿಯೂರಪ್ಪನವರು ದಿಢೀರಾಗಿ ದೆಹಲಿಯಿಂದ ಬೆಂಗಳೂರು ವಾಪಸ್ ಬಂದಿದ್ದರ ಬಗ್ಗೆ ಯಾಕೆ ಅವ್ರು ಬಂದಿದ್ದಾರೆ, ಮೋಸ್ಟ್ಲಿ ಶಾಸಕರ ಬೆಂಬಲದೊಂದಿಗೆ ಸಿಎಂ ಆಗಲಿಕ್ಕೆ ಬಂದಿರಬಹುದು ಅಂತ ಹೇಳಿ ವ್ಯಂಗ್ಯವಾಗಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇತ್ತೀಚಿನ ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತಕ್ಕಂಥದ್ದನ್ನ ಬಹುಶಃ ನೀವುಗಳೇ ಊಹಿಸಬಹುದು. ನನಗಾಗಲೇ ಮೊನ್ನೆನೂ ಹೇಳಿದ್ದೇನೆ, ಈ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ವ್ಯರ್ಥ ಕಸರತ್ತುಗಳು ನಡೀತಾ ಇದೆ. ವ್ಯರ್ಥ ಕಸರತ್ತುಗಳು ನೋಡೋಣ ಅದು ಎಲ್ಲಿಗೆ ಹೋಗ್ಬಿಟ್ಟೆ. ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದೆ, ಬೆಂಗಳೂರಿಗೆ ಬಂದಿದ್ದಾರೆ, ಅವಸರವಾಗಿ ಬಂದಿದ್ದಾರೆ ಅಂತ ಹೇಳಿ ಬಹುಶಃ ಸರ್ಕಾರ ಬದಲಾವಣೆ ಮಾಡಿ ಓದ್ ತಗೊಳ್ಳಿಕ್ಕೆ ಬಂದಿರಬಹುದು. ಇತ್ತೀಚಿನ ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತಕ್ಕಂಥದ್ದನ್ನ ಬಹುಶಃ ನೀವುಗಳೇ ಊಹಿಸಬಹುದು. ನನಗಾಗಲೇ ಮೊನ್ನೆನೂ ಹೇಳಿದ್ದೇನೆ, ಈ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ವ್ಯರ್ಥ ಕಸರತ್ತುಗಳು ನಡೀತಾ ಇದೆ. ವ್ಯರ್ಥ ಕಸರತ್ತುಗಳು ಇನ್ನೊಂದು ಕಡೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮ್ಮ ಸ್ನೇಹಿತರು ಮತ್ತು ಅವರು ನಾವು ಮಿತ್ರ ಪಕ್ಷದ ಸಚಿವರು ಕೂಡ ಈ ವಿಚಾರದಲ್ಲಿ ಅವ್ರ ಬೆನ್ನಿಗೆ ನಿಲ್ತೀವಿ, ಒಂದು ಮಿತ್ರ ಪಕ್ಷವಾಗಿ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಹಾಗಾಗಿ ಬಿಜೆಪಿ ಮೈತ್ರಿ ಸರ್ಕಾರನ ಡಿಸ್ಟೆಬಿಲೈಸ್ ಅಂದ್ರೆ ಅತಂತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದು ಯಾವುದು ಕೂಡ ಫಲ ಕೊಡಲ್ಲ. ಸರ್ಕಾರ ಉಳಿಸಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಏನ್ ಪ್ರಯತ್ನ ಮಾಡಿದ್ರು ಒಂದು ಹಾಡು ಕೇಳಿದ್ದೀರಾ ಸರ್? ಆಡಿಸಿ ನೋಡು, ಬೀಳಿಸಿ ನೋಡು, ಏನಾಗಲ್ಲ. 5 ವರ್ಷ ಕಂಪ್ಲೀಟ್ ಆಗುತ್ತೆ, ಏನಾಗಲ್ಲ. ಸುಮ್ಮನೆ ಇಲ್ಲಿ ಅವರು ವಿದೇಶದಲ್ಲಿದ್ದಾರೆ, ಆರಾಮಾಗಿ ತಿರುಗಾಡ್ಕೊಂಡು ಬಂದ್ಮೇಲೆ ನೋಡೋಣ. ಅಲ್ಲ, ಅದು ಸಿದ್ದರಾಮಯ್ಯನೂ ಪ್ರಯತ್ನ ಮಾಡ್ತಾ ಇಲ್ಲ, ಇನ್ನೊಬ್ಬ